ನೀವು 18ರಿಂದ 45 ವರ್ಷದೊಳಗಿನ ಪುರುಷರಾಗಿದ್ದರೆ ನಿಮಗೆ ಡಯಾಬಿಟಿಸ್ ಎಂಬುದು ವಯಸ್ಸಾದವರ ಸಮಸ್ಯೆ ಎಂದು ಅನಿಸಬಹುದು. ಆದರೆ ನನಗೆ ಚಿಂತೆ ಉಂಟು ಮಾಡೋದು ಇದಾಗಿದೆ. ನಾನು ನೋಡೋ ಪುರುಷರು ಚೆನ್ನಾಗಿದ್ದಾರೆ, ಕೆಲವರು ಫಿಟ್ ಆಗಿದ್ದಾರೆ, ಆದರೆ ಅವರ ಶುಗರ್ ಮಟ್ಟ ಹೆಚ್ಚಾಗಿದೆ. ಇದು ನಿರ್ಲಕ್ಷ್ಯದಿಂದಲ್ಲ, ಬದಲಾಗಿ ಅಸ್ವಸ್ಥತೆ ಎಂದರೆ ದುರ್ಬಲತೆ ಎಂಬ ಭಾವನೆಯಿಂದ. ಹೆಚ್ಚಿನ ಪುರುಷರು ದೇಹದ ಸೂಚನೆಗಳಿದ್ದರೂ ಮುಂದುವರಿಯಲು ರೂಢಿಸಿಕೊಂಡಿದ್ದಾರೆ. ನಾನು ಡಾಕ್ಟರ್ ಸುಧೀರ್ ಮತ್ತು ನಾನು ನಿಯಮಿತವಾಗಿ ನೋಡ್ತಿರುವ ಮಾದರಿ ಇದಾಗಿದೆ. 32 ವರ್ಷದ ವ್ಯಕ್ತಿ ಬೆಳಗಿನ ಉಪಹಾರವನ್ನು ಬಿಟ್ಟು ಕಾಫಿ ಕುಡಿಯುತ್ತಾ ರಾತ್ರಿ ತಡವಾಗಿ ಊಟ ಮಾಡ್ತಾ ದಿನಕ್ಕೆ ಸುಮಾರು 10 ಗಂಟೆಗಳನ್ನು ಕುಳಿತುಕೊಂಡೇ ಕಳೆದಿರುವನು. 28 ವರ್ಷದ ಯುವಕನು ವಾರಕ್ಕೆ 4 ದಿನ ವ್ಯಾಯಾಮ ಮಾಡುತ್ತಾನೆ, ಆದರೆ ಆರ್ಡರ್ ಮಾಡಿದ ಆಹಾರ ಮತ್ತು ವಾರಾಂತ್ಯದ ಮದ್ಯಪಾನದಲ್ಲಿ ಕಾಲ ಕಳೆಯುತ್ತಾನೆ. 40 ವರ್ಷದ ವ್ಯಕ್ತಿಗೆ ಸಣ್ಣ ಹೊಟ್ಟೆ ಇದೆ, ಅದು ನಿಧಾನವಾಗಿ ಹೆಚ್ಚುತ್ತಲೇ ಇದೆ, ಆದರೆ ತೂಕದಲ್ಲಿ ಹೊಸೇನು ಬದಲಾವಣೆ ಕಾಣ್ತಿಲ್ಲ. ಅವ್ರು ಹೇಳ್ತಾರೆ, ನಾನು ಸಿಹಿ ತಿನ್ನೋದಿಲ್ಲ, ನನಗೆ ಜಾಸ್ತಿ ತೂಕವಿಲ್ಲ, ನಾನು ನಿಯಮಿತವಾಗಿ ನಡೀತಿಲ್ಲ. ಮತ್ತು ಅವರು ಪರೀಕ್ಷೆಯನ್ನು ವಿಳಂಬಗೊಳಿಸ್ತಾರೆ, ಆರೋಗ್ಯ ಸೇವೆಯವರು ಬಲವಂತಪಡಿಸುವವರೆಗೆ. ನಿಜವಾದ ಕಾರಣ ಸರಳವಾಗಿದೆ. ಪರೀಕ್ಷೆ ಮಾಡೋದೆಂದ್ರೆ ನೀವು ಮುಚ್ಚಲಾಗದ ಬಾಗಿಲನ್ನು ತೆರೆಯುವಂತೆ ಅನ್ಸುತ್ತೆ. ಆದುದರಿಂದ ನೀವು ಮುಂದೂಡ್ತೀರಿ ಮತ್ತು ಮಧುಮೇಹ ನಿಧಾನವಾಗಿ ಬೆಳೆಯುತ್ತದೆ. ಇಲ್ಲಿ ನಾನು ಹಂಚಿಕೊಳ್ಳಲು ಇಚ್ಛಿಸುವ ಒಂದು ಕಲ್ಪನೆ ಇದೆ. ಭಾರತೀಯ ಪುರುಷರಲ್ಲಿ ಮಧುಮೇಹದ ಅಪಾಯವು ಬಹುಪಾಲು ನಿಮ್ಮ ಕೋಮರಿನ ಸುತ್ತಲೂ ಮತ್ತು ದೇಹದ ಒಳಗೆ ಏನಾಗ್ತಿದೆ ಎಂಬುದರ ಬಗ್ಗೆ ಇರುತ್ತದೆ, ಕೇವಲ ದೇಹದ ತೂಕವಲ್ಲ. ಭಾರತೀಯ ಪುರುಷರಲ್ಲಿ ಕೊಬ್ಬು ಒಟ್ಟು ತೂಕವಾಗಿ ಕಾಣಿಸಿಕೊಳ್ಳೋದಿಲ್ಲ. ಅದು ಶಾಂತವಾಗಿ ನಿಮ್ಮ ಹೊಟ್ಟೆ ಮತ್ತು ಆಂತರಿಕ ಅಂಗಗಳ ಸುತ್ತಲೂ ಜಮೆಯಾಗುತ್ತದೆ. ನೀವು ಹೊರಗಿನಿಂದ ನೋಡಲು ಅಥವಾ ಚುಚ್ಚಲು ಸಾಧ್ಯವಿಲ್ಲದ ಕೊಬ್ಬಿದು. ಇದನ್ನ ಕುಟುಂಬ ಪ್ರವಾಸಕ್ಕೆ 2 ಸೂಟ್ಕೇಸ್ಗಳನ್ನ ಪ್ಯಾಕ್ ಮಾಡುವಂತೆ ಕಲ್ಪಿಸಿ. 2 ಸೂಟ್ಕೇಸ್ಗಳ ತೂಕವು ಸರಿಯಾಗಿ ಒಂದೇ ಆಗಿರುತ್ತದೆ. ಮೊದಲ ಸೂಟ್ಕೇಸ್ನಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ. ಬಟ್ಟೆಗಳನ್ನ ವಿಭಾಗಗಳಲ್ಲಿ ನೀಟಾಗಿ ಮುಡಿಪಾಗಿರಲಾಗಿದೆ. ಶೂಗಳು ಬೇರೆ ಬ್ಯಾಗ್ಗಳಲ್ಲಿ ಇವೆ. ನೀವು ಅದನ್ನು ಸುಲಭವಾಗಿ ಮುಚ್ಚಬಹುದು ಮತ್ತು ಜಿಪ್ಗಳಿಗೆ ಒತ್ತಡವಿಲ್ಲ. ಆದರೆ 2ನೇ ಸೂಟ್ಕೇಸ್ನಲ್ಲಿ ಎಲ್ಲವನ್ನೂ ಮಧ್ಯದಲ್ಲಿ ತುಂಬಿ ಗುಚ್ಛವಾರಿ ಹಾಕಲಾಗಿದೆ. ಅದು ಬದಿಗಳ ಮೇಲೆ ಬಲವಾಗಿ ಒತ್ತಡ ಹಾಕ್ತದೆ, ಜಿಪ್ಗಳು ಒತ್ತಡಕ್ಕೊಳಗಾಗ್ತವೆ ಮತ್ತು ಸೂಟ್ಕೇಸ್ ಉಬ್ತದೆ. ನಿಮ್ ದೇಹವು ಕೂಡ ಇದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿಮ್ ದೇಹವು ಕೊಬ್ಬನ್ನು ಚೆನ್ನಾಗಿ ಚರ್ಮದ ಕೆಳಗೆ, ಹಿಪ್ಸ್ ಮತ್ತು ತೊಡೆಯಲ್ಲಿ ಜಮೆ ಮಾಡ್ತದೆ. ಆ ವ್ಯವಸ್ಥಿತ ಸೂಟ್ಕೇಸ್ನಂತೆ ನೀವು ಅದನ್ನು ನೋಡ್ಬೋದು, ಚುಚ್ಚಬಹುದು. ಆ ಕೊಬ್ಬು ಸುರಕ್ಷಿತ. ಆದರೆ ವಯಸ್ಸು, ಒತ್ತಡ ಮತ್ತು ಜೀವನ ಶೈಲಿಯಿಂದ, ಅಂದರೆ 10 ಗಂಟೆ ಕೆಲಸ, ತಡರಾತ್ರಿ ಊಟ, ಕೆಟ್ಟ ನಿದ್ರೆಯಿಂದಾಗಿ ನಿಮ್ಮ ದೇಹವು ಕೊಬ್ಬನ್ನು ಬೇರೆ ರೀತಿ ಸಂಗ್ರಹಿಸುತ್ತದೆ. ಇದು ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ ಸುತ್ತ ಆಳವಾಗಿ ತುಂಬಿಕೊಳ್ತದೆ. ಎಲ್ಲವೂ ಮಧ್ಯದಲ್ಲಿ ಒತ್ತಡಕ್ಕೆ ಒಳಗಾಗುತ್ತೆ, ನಿಮ್ಮ ಒಳಾಂಗಗಳ ಮೇಲೆ ಒತ್ತಡ ಉಂಟು ಮಾಡುತ್ತೆ. ಈ ಆಳವಾದ ಹೊಟ್ಟೆಯ ಕೊಬ್ಬು ಇದನ್ನು ವಿಸರಲ್ ಫ್ಯಾಟ್ ಎಂದು ಕರೀತಾರೆ. ನೀವು ಇದನ್ನು ಹೊರಗಿಂದ ನೋಡಲು ಸಾಧ್ಯವಿಲ್ಲ, ಚುಚ್ಚಲು ಸಾಧ್ಯವಿಲ್ಲ, ಆದರೆ ಇದು ಯಾವಾಗಲೂ ಅಲ್ಲಿ ಇರ್ತದೆ. ಇದು ಇನ್ಸುಲಿನ್ ಅನ್ನು ತಡೆಯುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ. ನಿಮ್ಮ ಪ್ಯಾಂಕ್ರಿಯಾಸ್ ಇನ್ನೂ ಹೆಚ್ಚು ಕೆಲಸ ಮಾಡಲು ಒತ್ತಾಯಿಸುತ್ತೆ, ಕೊನೆಗೆ ಅದು ದಣಿದು ಹೋಗುವವರೆಗೆ. ಅದೇ ಸಮಯದಲ್ಲಿ ಈ ಆಧುನಿಕ ಕುಳಿತುಕೊಳ್ಳುವ ಜೀವನ ಶೈಲಿ, ಉದಾಹರಣೆಗೆ ಕಡಿಮೆ ನಡೆಯೋದು, ಹೆಚ್ಚು ಕುಳಿತುಕೊಳ್ಳೋದು, ಕಡಿಮೆ ನಿದ್ರೆ, ನಿಮ್ಮ ಮಾಂಸಪೇಶಿಗಳನ್ನು ಕಳೆದುಕೊಳ್ಳುವಂತೆ ಮಾಡ್ತದೆ. ನಾನು ನಿಮಗೊಂದು ಮುಖ್ಯವಾದ ವಿಷಯವನ್ನು ಹೇಳ್ತೇನೆ. ಮಾಂಸಪೇಶಿಗಳು ನಿಮ್ಮ ದೇಹವು ಊಟದ ನಂತರ ಸಕ್ಕರೆ ಬಳಸುವ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ. ಹೊಟ್ಟೆ ಕೊಬ್ಬು ಹೆಚ್ಚಾಗಿ ಮಾಂಸಪೇಶಿ ಪ್ರಮಾಣ ಕಡಿಮೆಯಾಗಿದ್ರೆ ನೀವು ಆರೋಗ್ಯಕರವಾಗಿ ಕಾಣಿಸದಿದ್ರೂ ಸಹ ಸಕ್ಕರೆ ನಿಯಂತ್ರಣ ಹದಗೆಡ್ತದೆ. ಅಲ್ಲಿಯೇ ತೂಕದ ತ್ರಾಸು ನಿಮ್ಮನ್ನು ತಪ್ಪುದಾರಿಗೆ ಒಯ್ತದೆ. ನಿಮ್ಮ ತೂಕಕ್ಕಿಂತ ನಿಮ್ಮ ಹೊಟ್ಟೆಯ ಗಾತ್ರವೇ ಹೆಚ್ಚು ಮುಖ್ಯ. ನೀವು ಇದನ್ನು ಅನುಭವಿಸ್ತಿದ್ರೆ ಇದು ಲಜ್ಜೆಗೆ ಸಂಬಂಧಪಟ್ಟ ವಿಷಯವಲ್ಲ. ಇದು ಒಂದು ಶಾಂತ ಸಮಸ್ಯೆಯನ್ನು ಬೇಗನೆ ಪತ್ತೆ ಹಚ್ಚಿ ಅದನ್ನು ಸರಳವಾಗಿ ನಿರ್ವಹಿಸಬಹುದಾಗಿರುವಾಗಲೇ ಹಿಡಿಯುವ ಬಗ್ಗೆ. ಭಾರತದಲ್ಲಿ ಉದ್ದವಾದ ಡೆಸ್ಕ್ ಕೆಲಸದ ಗಂಟೆಗಳು, ತಡರಾತ್ರಿ ಊಟಗಳು, ನಿದ್ರಾ ಕೊರತೆ, ಹೆಚ್ಚಿನ ಒತ್ತಡ, ಸುಲಭವಾಗಿ ಲಭ್ಯವಿರುವ ಅತಿ ಪ್ರಕ್ರಿಯೆಗಳಾದ ಆಹಾರ, ಇವುಗಳ ಕಾರಣದಿಂದ ಡಯಾಬಿಟಿಸ್ ಕಡಿಮೆ ವಯಸ್ಸಿನಲ್ಲಿ ಕಾಣಿಸ್ತಿದೆ. ಆರಂಭಿಕ ಪತ್ತೆ ಹಚ್ಚೋದು ಕೆಟ್ಟ ಸುದ್ದಿ ಅಲ್ಲ, ಇದು ನಿಮ್ಮ ಲಾಭ. ನೀವು ಯಾವಾಗ ಕ್ರಮ ವಹಿಸಬೇಕೆಂದು ಇಲ್ಲಿದೆ. ಹೊಟ್ಟೆಯ ಗಾತ್ರ ಹೆಚ್ಚಾಗ್ತಿದ್ರೆ, ಊಟದ ನಂತರ ನಿದ್ರೆ ಬರ್ತಿದ್ರೆ, ಹೆಚ್ಚು ದಣಿದಿದ್ರೆ, ರಾತ್ರಿ ಹೆಚ್ಚು ಮೂತ್ರ ವಿಸರ್ಜನೆ ಆಗ್ತಿದ್ರೆ, ಅಥವಾ ಗಾಯಗಳು ನಿಧಾನವಾಗಿ ಗುಣವಾಗುತ್ತಿದ್ರೆ ವೈದ್ಯರನ್ನು ಸಂಪರ್ಕಿಸಿ. ಪ್ರಾಕ್ಟೋ ಜೊತೆ ಪ್ರಯಾಣ ಆರಂಭಿಸಿ ಪರಿಣಿತ ಡಯಾಬಿಟಾಲಜಿಸ್ಟ್ ಸಲಹೆ ಪಡೆಯಿರಿ. ಸಲಹೆ ವೇಳೆ ಏನಾಗ್ತಿದೆ ಎಂದು ಇಲ್ಲಿದೆ. ಮೊದಲು ವೈದ್ಯರು ನಿಮ್ಮ ಕುಟುಂಬದ ಇತಿಹಾಸವನ್ನು ಕೇಳ್ತಾರೆ. ನಿಮ್ಮ ಪೋಷಕರಿಗೆ ಡಯಾಬಿಟಿಸ್ ಇದ್ದರೆ ನಿಮ್ಮ ಅಪಾಯ 40% 70% ಇರುತ್ತದೆ. ವೈದ್ಯರು ನಿಮ್ಮ ನಿದ್ರಾ ಮಾದರಿಯ ಬಗ್ಗೆ ಕೂಡ ಕೇಳಬಹುದು. 6 ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಇನ್ಸುಲಿನ್ ಪ್ರತಿರೋಧದ ಅಪಾಯವನ್ನು ದ್ವಿಗುಣಗೊಳಿಸುತ್ತೆ. ಅದೇ ರೀತಿ ವೈದ್ಯರು ನಿಮ್ಮ ಆಹಾರ, ಊಟದ ಮಾದರಿ, ಮದ್ಯಪಾನ ಮತ್ತು ಧೂಮಪಾನದ ಬಗ್ಗೆ ಕೂಡ ವಿಚಾರಿಸಬಹುದು.
ಇದಕ್ಕೂ ಜೊತೆಗೆ ವೈದ್ಯರು ನಿಮ್ಮ ಹೊಟ್ಟೆಯ ಗಾತ್ರವನ್ನು ಕೂಡ ಅಳೆಯುತ್ತಾರೆ. ಅದು 90 ಸೆಂಟಿಮೀಟರ್ಗಿಂತ ಹೆಚ್ಚಿದ್ದರೆ ನಿಮ್ಮ ತೂಕವೇನು ಇದ್ರೂ ಡಯಾಬಿಟಿಸ್ ಅಪಾಯವು 3ರಿಂದ 4 ಪಟ್ಟು ಹೆಚ್ಚಾಗಿರುತ್ತದೆ. ವೈದ್ಯರು ನಿಮ್ಮ ರಕ್ತದ ಒತ್ತಡವನ್ನು ಪರೀಕ್ಷಿಸಿ ಇನ್ಸುಲಿನ್ ಪ್ರತಿರೋಧದ ಲಕ್ಷಣಗಳನ್ನು ನೋಡ್ತಾರೆ. ನಂತರ ವೈದ್ಯರು ಕೆಲವು ರಕ್ತ ಪರೀಕ್ಷೆಗಳನ್ನು ಸೂಚಿಸಬಹುದು. ಮುಖ್ಯ ಪರೀಕ್ಷೆ HbA1c ಆಗಿದೆ. ಇದು ಕಳೆದ 3 ತಿಂಗಳ ಅವಧಿಯಲ್ಲಿ ನಿಮ್ಮ ಸರಾಸರಿ ಸಕ್ಕರೆ ಮಟ್ಟವನ್ನು ತೋರಿಸ್ತದೆ. ಉಪವಾಸ ಸಕ್ಕರೆ ಪರೀಕ್ಷೆ ಒಂದು ದಿನದ ಚಿತ್ರವನ್ನು ಮಾತ್ರ ತೋರಿಸ್ತದೆ, ಆದರೆ HbA1c ದೊಡ್ಡ ಚಿತ್ರವನ್ನು ನೀಡ್ತದೆ. ಅವರು ಉಪವಾಸ ಮತ್ತು ಊಟದ ನಂತರದ ಸಕ್ಕರೆ ಮಟ್ಟಗಳನ್ನು ಒಟ್ಟಿಗೆ ಪರೀಕ್ಷಿಸುವುದನ್ನು ಪರಿಗಣಿಸ್ತಾರೆ. ಏಕೆಂದರೆ ಅನೇಕ ಭಾರತೀಯ ಪುರುಷರಿಗೆ ಉಪವಾಸ ಸಕ್ಕರೆ ಸಾಮಾನ್ಯವಾಗಿದ್ದರೂ ಊಟದ ನಂತರದ ಸಕ್ಕರೆ ಹೆಚ್ಚಿರ್ತದೆ. ಅಲ್ಲಿಯೇ ಪ್ರಾರಂಭದ ಡಯಾಬಿಟಿಸ್ ಅಡಿಗೆಗೆ ನಿಮ್ಮ ವೈದ್ಯರು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟಗಳಲ್ಲೂ ಕೂಡ ಪರೀಕ್ಷಿಸಬಹುದು. ಹೆಚ್ಚು ಸಕ್ಕರೆ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಇದ್ರೆ ಹೃದಯ ರೋಗದ ಅಪಾಯ 2 ಪಟ್ಟು ಹೆಚ್ಚಾಗುತ್ತೆ. HbA1c ಫಲಿತಾಂಶಗಳ ಅರ್ಥವೇನು? ಇದು 5.7% ಕಡಿಮೆ ಇದ್ರೆ ಸಾಮಾನ್ಯ. ಅಪಾಯದ ಅಂಶಗಳಿದ್ರೆ 1ರಿಂದ 2 ವರ್ಷಕ್ಕೊಮ್ಮೆ ಮರುಪರೀಕ್ಷಿಸಿ. HbA1 5.7ರಿಂದ 6.4% ಒಳಗಿದ್ರೆ ಅದನ್ನು ಪೂರ್ವ ಮಧುಮೇಹ ಪ್ರೀ ಡಯಾಬಿಟಿಸ್ ಎನ್ನಲಾಗುತ್ತದೆ. ಇದು ನಿಮಗೆ ಎಚ್ಚರಿಕೆಯ ಸಮಯ. ಇಲ್ಲಿ ಮಧುಮೇಹವನ್ನು ಇನ್ನೂ ಹಿಂತಿರುಗಿಸಬಹುದು ಎಂಬುದನ್ನು ನೆನಪಿಡಿ. ಈಗ ನಿಮಗೆ ಪ್ರಶ್ನೆ ಬರ್ಬೋದು, ಇದನ್ನು ಹಿಂತಿರುಗಿಸುವುದು ಹೇಗೆ? ನಿಮ್ಮ ದೇಹದ ತೂಕದ 5ರಿಂದ 7% ಕಡಿಮೆ ಮಾಡುವುದು, ವಾರಕ್ಕೆ ಸುಮಾರು 150 ನಿಮಿಷಗಳಷ್ಟು ನಡೆಯುವಂತಹ ನಿಯಮಿತ ದೈಹಿಕ ಚಟುವಟಿಕೆಗಳು, ಪ್ರತಿದಿನವೂ 6ರಿಂದ 8 ಗಂಟೆಗಳ ಉತ್ತಮ ನಿದ್ರೆ ಪಾಲಿಸುವುದು ಮತ್ತು ತಡರಾತ್ರಿ ಆಹಾರವನ್ನು ಸಂಪೂರ್ಣವಾಗಿ ತಪ್ಪಿಸುವುದು. ಮತ್ತೊಂದು ಸದುದಾಹರಣೆ ಎಂದರೆ ಪೂರ್ವ ಮಧುಮೇಹ ಹೊಂದಿರುವವರಲ್ಲಿ 40ರಿಂದ 70% ಜನರು ಈ ಜೀವನ ಶೈಲಿ ಬದಲಾವಣೆಗಳಿಂದ ಮಧುಮೇಹವನ್ನು ತಡೆಯಬಹುದು. ನಿಮ್ಮ HbA1c 6.5%ಕ್ಕಿಂತ ಹೆಚ್ಚಿದ್ರೆ ನಿಮಗೆ ಮಧುಮೇಹವಿದೆ ಎಂಬರ್ಥ. ಆದರೆ ನೆನಪಿಡಿ, ಇದು ಮರಣದ ಶಿಕ್ಷೆ ಅಲ್ಲ. ಇದು ಕೇವಲ ಒಂದು ದೀರ್ಘಕಾಲಿಕ ಸ್ಥಿತಿ. ನೀವು ಸರಿಯಾಗಿ ನಿರ್ವಹಿಸಬಹುದು. ಡಾಕ್ಟರ್ಗಳು ಔಷಧಿಗಳನ್ನ ಮತ್ತೆ ಕೆಲವು ಜೀವನ ಶೈಲಿ ಬದಲಾವಣೆಗಳನ್ನು ಸೂಚಿಸ್ತಾರೆ. ಇಲ್ಲಿ ಮುಖ್ಯ ಗುರಿ ಅಂದ್ರೆ HbA1c ಮಟ್ಟವನ್ನ 7%ಕ್ಕಿಂತ ಕಡಿಮೆ ಇಟ್ಕೊಳ್ಳೋದು. ಇದರಿಂದ ಮಧುಮೇಹ ಸಂಬಂಧಿತ ಸಂಕಷ್ಟಗಳನ್ನು ತಡೆಯಬಹುದು. ನಿಯಂತ್ರಣ ಯಾಕೆ ಮುಖ್ಯ? ನಿಯಂತ್ರಣವಿಲ್ಲದ ಮಧುಮೇಹವು ನಿಮ್ಮ ಕಣ್ಣು, ಮೂತ್ರಪಿಂಡ, ನರಗಳು ಮತ್ತು ಹೃದಯದಲ್ಲಿನ ಸಣ್ಣ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ. ಇದು ದೃಷ್ಟಿದೋಷ, ಸ್ಪರ್ಶಜ್ಞಾನ ಕಳತ, ಲೈಂಗಿಕ ಸಮಸ್ಯೆಗಳು ಹಾಗೂ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಮಧುಮೇಹವನ್ನು ಚೆನ್ನಾಗಿ ನಿಯಂತ್ರಿಸಿದರೆ ಜೀವನ ಸಾಮಾನ್ಯವಾಗಿರುತ್ತದೆ. ನಿಜವಾದ ಪ್ರಶ್ನೆ ನನಗೆ ಮಧುಮೇಹವಿದೆಯೇ ಎಂಬುದಲ್ಲ, ನಾನು ನನ್ನ ಮಧುಮೇಹವನ್ನು ಚೆನ್ನಾಗಿ ನಿಯಂತ್ರಿಸುತ್ತಿದ್ದೇನೆಯೇ ಎಂಬುದೇ. ನೀವು ಈ ಲಕ್ಷಣಗಳಲ್ಲಿ ಯಾವುದನ್ನಾದರೂ ಗುರುತಿಸಿದರೆ ಪ್ರಾಕ್ಟೋನೋನಲ್ಲೇ ಮಧುಮೇಹ ತಜ್ಞರನ್ನು ಸಂಪರ್ಕಿಸಿ ತಪಾಸಣೆ ಮಾಡಿಸಿಕೊಳ್ಳಿ ಮತ್ತು ಸ್ಪಷ್ಟವಾದ ಯೋಜನೆಯನ್ನು ಪಡೆಯಿರಿ. ಈ ಚಾನೆಲ್ನಲ್ಲಿ ನಾವು ಪ್ರಮುಖ ಆರೋಗ್ಯ ವಿಷಯಗಳ ಬಗ್ಗೆ ಅನುಸರಿಸಬಹುದಾದ ಸಲಹೆಗಳನ್ನು ಹಂಚಿಕೊಳ್ತೀವಿ. ಅದಕ್ಕಾಗಿ ದಯವಿಟ್ಟು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿ.